ತರಗತಿ ಕುತೂಹಲ ಪಠ್ಯಪುಸ್ತಕದ ಪಾಠ 2 ವಸ್ತುಗಳ ಅನ್ವೇಷಣೆ ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಕೋಷ್ಟಕಗಳು. ಕೋಷ್ಟಕ 2.1 ಮಾದರಿಗಳ ಸ್ವಭಾವವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದದ ಬಳಸಿ ಪರೀಕ್ಷಿಸುವುದು. ಕ್ರಮ ಸಂಖ್ಯೆ. ಮಾದರಿಯ ಹೆಸರು. ಒಂದು ಹನಿ ಮಾದರಿ ದ್ರಾವಣವನ್ನು ಹಾಕಿದ ನಂತರ ನೀಲಿ ಲಿಟ್ಮಸ್ ಕಾಗದದ ಬಣ್ಣ. ಒಂದು ಹನಿ ಮಾದರಿ ದ್ರಾವಣವನ್ನು ಹಾಕಿದ ನಂತರ ಕೆಂಪು ಲಿಟ್ಮಸ್ ಕಾಗದದ ಬಣ್ಣ. ಒಂದು ನಿಂಬೆ ರಸ. ಕೆಂಪು ಬದಲಾಗುವುದಿಲ್ಲ. 2 ಸಾಬೂನು ದ್ರಾವಣ ಬದಲಾಗುವುದಿಲ್ಲ. ನೀಲಿ. 3 ನೆಲ್ಲಿ ರಸ. ಕೆಂಪು ಬದಲಾಗುವುದಿಲ್ಲ. 4 ಹುಣಸೆ ನೀರು. ಕೆಂಪು ಬದಲಾಗುವುದಿಲ್ಲ. 5 ವಿನೆಗರ್. ಕೆಂಪು ಬದಲಾಗುವುದಿಲ್ಲ. ಅಡುಗೆ ಸೋಡಾ ದ್ರಾವಣ ಬದಲಾಗುವುದಿಲ್ಲ. ನೀಲಿ. 7 ಸುಣ್ಣದ ತಿಳಿನೀರು ಬದಲಾಗುವುದಿಲ್ಲ. ನೀಲಿ. 8 ನಲ್ಲಿ ನೀರು ಬದಲಾಗುವುದಿಲ್ಲ. 9 ವಾಷಿಂಗ್ ಪುಡಿ ದ್ರಾವಣ ಬದಲಾಗುವುದಿಲ್ಲ. ನೀಲಿ. ಸಕ್ಕರೆ ದ್ರಾವಣ ಬದಲಾಗುವುದಿಲ್ಲ. 11 ಉಪ್ಪಿನ ದ್ರಾವಣ ಬದಲಾಗುವುದಿಲ್ಲ. ಇತರ ಯಾವುದೇ ದ್ರಾವಣ. ಕೋಷ್ಟಕ 2.2 ಕೋಷ್ಟಕ 2.1ರಲ್ಲಿ ಪರೀಕ್ಷಿಸಲಾದ ಮಾದರಿಗಳ ವರ್ಗೀಕರಣ. ಗುಂಪು ಎ, ಗುಂಪು ಬಿ, ಗುಂಪು ಸಿ. ಗುಂಪು ಎ ಆಮ್ಲೀಯ. 1 ನಿಂಬೆ ರಸ, 2 ನೆಲ್ಲಿ ರಸ, 3 ಹುಣಸೆ ನೀರು, 4 ವಿನೆಗರ್. ಗುಂಪು ಬಿ ಪ್ರತ್ಯಾಮ್ಲೀಯ. 1 ಸಾಬೂನು ದ್ರಾವಣ, 2 ಅಡಿಗೆ ಸೋಡಾ ದ್ರಾವಣ, 3 ಸುಣ್ಣದ ತಿಳಿನೀರು, 4 ವಾಷಿಂಗ್ ಪುಡಿ ದ್ರಾವಣ. ಗುಂಪು ಸಿ ತಟಸ್ಥ. 1 ನಲ್ಲಿ ನೀರು, 2 ಸಕ್ಕರೆ ದ್ರಾವಣ, 3 ಉಪ್ಪಿನ ದ್ರಾವಣ. ಕೋಷ್ಟಕ 2.3 ಮಾದರಿಗಳ ಸ್ವಭಾವವನ್ನು ಕೆಂಪು ಗುಲಾಬಿ ಸಾರದಿಂದ ಪರೀಕ್ಷಿಸುವುದು. ಮಾದರಿಯ ಹೆಸರು. ಮಾದರಿಗೆ ಸೇರಿದ ನಂತರ ಗುಲಾಬಿ ಸಾರದ ಬಣ್ಣ. ವಸ್ತುವಿನ ಸ್ವಭಾವ. 1 ನಿಂಬೆ ರಸ ಗಾಢ ಗುಲಾಬಿ ಅಥವಾ ಕೆಂಪು. ವಸ್ತುವಿನ ಸ್ವಭಾವ ಆಮ್ಲೀಯ. 2 ಸಾಬೂನು ದ್ರಾವಣ ಮಾದರಿಗೆ ಸೇರಿದ ನಂತರ ಹಸಿರು. ವಸ್ತುವಿನ ಸ್ವಭಾವ ಪ್ರತ್ಯಾಮ್ಲೀಯ. 3 ನೆಲ್ಲಿ ರಸ ಗಾಢ ಗುಲಾಬಿ ಅಥವಾ ಕೆಂಪು. ಆಮ್ಲೀಯ. ಕೋಷ್ಟಕ 2.4 ಅರಿಶಿನ ಕಾಗದದಿಂದ ಮಾದರಿಗಳ ಸ್ವರೂಪವನ್ನು ಪರೀಕ್ಷಿಸುವುದು. ಮಾದರಿ ಹೆಸರು. ಮಾದರಿಯ 1 ಹನಿ ಹಾಕಿದ ನಂತರ ಅರಿಶಿನ ಕಾಗದದ ಬಣ್ಣ. 1 ನಿಂಬೆ ರಸ ಹಳದಿ ಯಾವುದೇ ಬದಲಾವಣೆ ಇಲ್ಲ. 2 ಸಾಬೂನು ದ್ರಾವಣ ಕೆಂಪು ಕಂದು. 3 ನೆಲ್ಲಿ ರಸ ಹಳದಿ ಯಾವುದೇ ಬದಲಾವಣೆ ಇಲ್ಲ. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. 1 ಲಿಟ್ಮಸ್ ಎಂದರೇನು ಮತ್ತು ಅದನ್ನು ಎಲ್ಲಿಂದ ಪಡೆಯಲಾಗುತ್ತದೆ? ಉತ್ತರ. ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕವಾಗಿದ್ದು ಇದನ್ನು ಕಲ್ಲುಹೂಗಳಿಂದ ಪಡೆಯಲಾಗುತ್ತದೆ. ಪ್ರಶ್ನೆ 2 ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರುಚಿ ಮತ್ತು ಸ್ಪರ್ಶದ ವ್ಯತ್ಯಾಸವೇನು? ಉತ್ತರ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದು ಸ್ಪರ್ಶಿಸಿದಾಗ ಜಾರುವ ಅನುಭವ ನೀಡುತ್ತವೆ. ಪ್ರಶ್ನೆ 3 ಬಿಳಿ ಅಂಗಿಯ ಮೇಲಿನ ಸಾಂಬಾರಿನ ಕಲೆಗೆ ಸಾಬೂನು ಹಚ್ಚಿದಾಗ ಅದು ಕೆಂಪು ಬಣ್ಣಕ್ಕೆ ಏಕೆ ಬದಲಾಗುತ್ತದೆ? ಉತ್ತರ. ಸಾಂಬಾರಿನಲ್ಲಿ ಅರಿಶಿನವಿರುತ್ತದೆ. ಇದು ಒಂದು ನೈಸರ್ಗಿಕ ಸೂಚಕವಾಗಿದೆ. ಸಾಬೂನು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುವುದರಿಂದ ಅದು ಅರಿಶಿನದೊಂದಿಗೆ ವರ್ತಿಸಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪಠ್ಯಪುಸ್ತಕದ ಪ್ರಶ್ನೋತ್ತರಗಳು. ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. 1 ದ್ರಾವಣವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಈ ಕೆಳಗಿನ ಯಾವ ದ್ರಾವಣವನ್ನು ಹೆಚ್ಚುವರಿಯಾಗಿ ಸೇರಿಸುವುದರಿಂದ ಬದಲಾವಣೆಯು ಹಿಮ್ಮುಖಗೊಳ್ಳುತ್ತದೆ? 1 ಸುಣ್ಣದ ತಿಳಿನೀರು, 2 ಅಡಿಗೆ ಸೋಡಾ, 3 ವಿನೆಗರ್, 4 ಸಾಮಾನ್ಯ ಉಪ್ಪಿನ ದ್ರಾವಣ. ಉತ್ತರ 3 ವಿನೆಗರ್. ವಿವರಣೆ. ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಿಸುವ ದ್ರಾವಣವು ಪ್ರತ್ಯಾಮ್ಲವಾಗಿರುತ್ತದೆ. ಈ ಬದಲಾವಣೆಯನ್ನು ಹಿಮ್ಮುಖಗೊಳಿಸಲು ನಮಗೆ ಆಮ್ಲೀಯ ದ್ರಾವಣದ ಅಗತ್ಯವಿದೆ.
ಕೊಟ್ಟಿರುವ ಆಯ್ಕೆಗಳಲ್ಲಿ ವಿನೆಗರ್ ಆಮ್ಲೀಯ ಆಗಿರುವುದರಿಂದ ಇದನ್ನು ಸೇರಿಸಿದಾಗ ದ್ರಾವಣವು ಆಮ್ಲೀಯವಾಗಿ ಬದಲಾವಣೆ ಹಿಮ್ಮುಖಗೊಳ್ಳುತ್ತದೆ. ಪ್ರಶ್ನೆ 2. ನಿಮಗೆ ಎ, ಬಿ ಮತ್ತು ಸಿ ಎಂದು ಗುರುತು ಮಾಡಲಾದ 3 ಅಪರಿಚಿತ ದ್ರಾವಣಗಳನ್ನು ನೀಡಲಾಗಿದೆ. ಆದರೆ ಇವುಗಳಲ್ಲಿ ಯಾವುದೂ ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಎಂದು ನಿಮಗೆ ತಿಳಿದಿಲ್ಲ. ಎ ದ್ರಾವಣಕ್ಕೆ ಕೆಲವು ಹನಿ ಕೆಂಪು ಲಿಟ್ಮಸ್ ದ್ರಾವಣವನ್ನು ಸೇರಿಸಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಕೆಲವು ಹನಿ ಅರಿಶಿಣ ದ್ರಾವಣವನ್ನು ದ್ರಾವಣ ಬಿಗೆ ಸೇರಿಸಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅಂತಿಮವಾಗಿ ದ್ರಾವಣ ಸಿಗೆ ಕೆಲವು ಹನಿ ಕೆಂಪು ಗುಲಾಬಿ ಸಾರವನ್ನು ಸೇರಿಸಿದ ನಂತರ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಅವಲೋಕನಗಳ ಆಧಾರದ ಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಎ, ಬಿ ಮತ್ತು ಸಿ ದ್ರಾವಣಗಳ ಸ್ವಭಾವದ ಸರಿಯಾದ ಅನುಕ್ರಮಣೀಯವಾಗಿದೆ? ಉತ್ತರ 4. ಪ್ರತ್ಯಾಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ಪ್ರತ್ಯಾಮ್ಲೀಯ. ವಿವರಣೆ: ದ್ರಾವಣ ಎ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ತಿರುಗಿಸುವುದರಿಂದ ಅದು ಪ್ರತ್ಯಾಮ್ಲೀಯ ಆಗಿದೆ. ದ್ರಾವಣ ಬಿ ಅರಿಶಿಣ ದ್ರಾವಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವುದರಿಂದ ಅದು ಕೂಡ ಪ್ರತ್ಯಾಮ್ಲೀಯ ಆಗಿದೆ. ದ್ರಾವಣ ಸಿ ಕೆಂಪು ಗುಲಾಬಿ ಸಾರವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುವುದರಿಂದ ಇದೂ ಕೂಡ ಪ್ರತ್ಯಾಮ್ಲೀಯ ಆಗಿದೆ. ಆದ್ದರಿಂದ 3 ದ್ರಾವಣವು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. 3. ಚಿತ್ರ 2.13, 2.14 ಮತ್ತು 2.15ಗಳನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇದರಲ್ಲಿ ಗುಲಾಬಿ ಹೂವಿನ ಸಾರದ ಕಾಗದದ ಪಟ್ಟಿಗಳನ್ನು ಬಳಸಲಾಗಿದೆ. ಪ್ರತಿಯೊಂದು ಪಾತ್ರೆಯಲ್ಲಿರುವ ದ್ರಾವಣಗಳ ಸ್ವಭಾವವನ್ನು ಗುರುತಿಸಿ. ಉತ್ತರ: ಚಿತ್ರ 2.13 ಪ್ರತ್ಯಾಮ್ಲೀಯ ದ್ರಾವಣ. ಇಲ್ಲಿ ಪಟ್ಟಿಯು ಹಸಿರು ಬಣ್ಣಕ್ಕೆ ತಿರುಗಿದೆ. ಚಿತ್ರ 2.14 ತಟಸ್ಥ ದ್ರಾವಣ. ಇಲ್ಲಿ ಯಾವುದೇ ಬಣ್ಣ ಬದಲಾವಣೆ ಇಲ್ಲದೆ ಗುಲಾಬಿ ಬಣ್ಣದಲ್ಲೇ ಉಳಿದಿದೆ. ಚಿತ್ರ 2.13 ಆಮ್ಲೀಯ ದ್ರಾವಣ. ಇಲ್ಲಿ ಪಟ್ಟಿಯು ಗಾಢ ಕೆಂಪು ಅಥವಾ ಮಜೆಂತಾ ಬಣ್ಣಕ್ಕೆ ತಿರುಗಿದೆ. 4. ಪ್ರಯೋಗಾಲಯದಲ್ಲಿ ಒಂದು ದ್ರವದ ಮಾದರಿಯನ್ನು ವಿವಿಧ ಸೂಚಕಗಳನ್ನು ಬಳಸಿಕೊಂಡು ಪರೀಕ್ಷಿಸಲಾಯಿತು. ದ್ರವದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಈ ಚಟುವಟಿಕೆಯ ಆಧಾರದ ಮೇಲೆ ಗುರುತಿಸಿ ಮತ್ತು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ: ದ್ರವದ ಸ್ವಭಾವವು ಆಮ್ಲೀಯವಾಗಿದೆ. ಸಮರ್ಥನೆ: ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಮತ್ತು ಕೆಂಪು ಲಿಟ್ಮಸ್ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಹಾಗೂ ಅರಿಶಿಣ ಸೂಚಕವು ಆಮ್ಲೀಯ ಮತ್ತು ತಟಸ್ಥ ದ್ರಾವಣಗಳಲ್ಲಿ ಹಳದಿ ಬಣ್ಣದಲ್ಲೇ ಉಳಿಯುತ್ತವೆ, ಬದಲಾವಣೆ ಹೊಂದುವುದಿಲ್ಲ. ಎಲ್ಲ ಲಕ್ಷಣಗಳು ದ್ರವವು ಆಮ್ಲೀಯವಾಗಿದೆ ಎಂಬುದನ್ನು ಖಚಿತಪಡಿಸುತ್ತವೆ. 5. ಮಾನ್ಯಾಳ ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿದೆ. ದ್ರಾವಣಗಳು ಆಮ್ಲೀಯವೋ ಅಥವಾ ಕ್ಷಾರೀಯವೋ ಎಂಬುದನ್ನು ಪರೀಕ್ಷಿಸಲು ಮತ್ತು ನಿರ್ಧರಿಸಲು ಅವಳಿಗೆ 2 ಅಪರಿಚಿತ ದ್ರಾವಣಗಳನ್ನು ನೀಡಲಾಗುತ್ತದೆ. ದ್ರಾವಣಗಳನ್ನು ಪರೀಕ್ಷಿಸಲು ಮಾನ್ಯ ಯಾವ ಸೂಚಕವನ್ನು ಬಳಸಬೇಕು ಮತ್ತು ಏಕೆ? ಉತ್ತರ: ಮಾನ್ಯಾಳ ಕಣ್ಣಿಗೆ ಬಟ್ಟೆ ಕಟ್ಟಿರುವುದರಿಂದ ಅವಳು ಅಘ್ರಾಣ ಸೂಚಕಗಳನ್ನು ಅಥವಾ ವಾಸನೆಯ ಮೂಲಕ ಪತ್ತೆಹಚ್ಚುವ ನೈಸರ್ಗಿಕ ವಸ್ತುಗಳನ್ನು ಬಳಸಬಹುದು. ಉದಾಹರಣೆಗೆ ಈರುಳ್ಳಿ ಸಾರ ಅಥವಾ ವೆನಿಲ್ಲಾ ಎಸೆನ್ಸ್. ಅಥವಾ ಪರ್ಯಾಯವಾಗಿ ಅವಳು ದಾಸವಾಳ ಅಥವಾ ಗುಲಾಬಿ ಹೂವಿನ ದ್ರಾವಣದ ಪರಿಮಳದಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸಬಹುದು. ಕಾರಣ: ಕಣ್ಣಿಗೆ ಬಟ್ಟೆ ಇರುವುದರಿಂದ ಅವಳಿಗೆ ಲಿಟ್ಮಸ್ ಅಥವಾ ಅರಿಶಿಣದ ಬಣ್ಣ ಬದಲಾವಣೆಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವಾಸನೆಯ ಆಧಾರದ ಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪ್ರತ್ಯೇಕಿಸುವ ಸೂಚಕಗಳು ಸೂಕ್ತವಾಗಿವೆ. ಗಮನಿಸಿ: ಪ್ರಯೋಗಾಲಯದ ಸುರಕ್ಷತೆಯ ದೃಷ್ಟಿಯಿಂದ ಅಪರಿಚಿತ ದ್ರಾವಣಗಳನ್ನು ರುಚಿ ನೋಡುವುದು ಅಥವಾ ಮುಟ್ಟುವುದು ನಿಷೇಧಿಸಲಾಗಿದೆ. 6. ಬಿಳಿ ಹಾಳೆಯ ಮೇಲೆ ಸಂದೇಶವನ್ನು ಬರೆಯಲು ಬಳಸಬಹುದಾದ ವಿವಿಧ ವಸ್ತುಗಳನ್ನು ಮತ್ತು ಸಿಂಪಡಿಸುವ ಸೀಸೆಯಲ್ಲಿ ಏನಿರಬಹುದು ಎಂಬುದನ್ನು ನೀವು ಸೂಚಿಸಬಹುದೇ? ವಿವಿಧ ಸಂಭಾವ್ಯ ಸಂಯೋಜನೆಗಳು ಮತ್ತು ಬರವಣಿಗೆಯ ಬಣ್ಣವನ್ನು ಪಟ್ಟಿ ಮಾಡಿ. ಉತ್ತರ: ರಹಸ್ಯ ಸಂದೇಶ ಬರೆಯಲು ಬಳಸಬಹುದಾದ ಸಂಯೋಜನೆಗಳು ಕೆಳಗಿನಂತಿವೆ. ಬರೆಯಲು ಬಳಸುವ ವಸ್ತು, ಸಿಂಪಡಿಸುವ ಸೀಸೆಯಲ್ಲಿರುವ ದ್ರವ, ಮೂಡಿಬರುವ ಬರವಣಿಗೆಯ ಬಣ್ಣ. 1. ಅರಿಶಿಣ ದ್ರಾವಣ. ಸೋಪು ನೀರು ಅಥವಾ ಸುಣ್ಣದ ನೀರು. ಪ್ರತ್ಯಾಮ್ಲ. ಬಣ್ಣ ಕೆಂಪು ಬಣ್ಣ. 2. ಫಿನಾಲ್ಫ್ಥಲೀನ್ ದ್ರಾವಣ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಅಡುಗೆ ಸೋಡಾ. ಬಣ್ಣ ಗುಲಾಬಿ ಬಣ್ಣ. 3. ಕಿತ್ತಳೆ ಅಥವಾ ನಿಂಬೆ ರಸ. ಆಮ್ಲ.
ಕೆಂಪು ಗುಲಾಬಿ ಅಥವಾ ದಾಸವಾಳದ ಸಾರ ಬಣ್ಣ ಗಾಢ ಕೆಂಪು ಬಣ್ಣ. ಪ್ರಶ್ನೆ 7. ದ್ರಾಕ್ಷಿ ರಸವನ್ನು ಕೆಂಪು ಗುಲಾಬಿ ಸಾರದೊಂದಿಗೆ ಬೆರೆಸಲಾಗಿದೆ. ಈ ಮಿಶ್ರಣವು ಕೆಂಪು ಬಣ್ಣದ ಛಾಯೆಯನ್ನು ಪಡೆಯಿತು. ಈ ಮಿಶ್ರಣಕ್ಕೆ ಅಡಿಗೆ ಸೋಡಾವನ್ನು ಸೇರಿಸಿದರೆ ಏನಾಗುತ್ತದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ: ಮಿಶ್ರಣದ ಬಣ್ಣವು ಕೆಂಪು ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾಗುತ್ತದೆ. ಸಮರ್ಥನೆ: ದ್ರಾಕ್ಷಿ ರಸವು ಆಮ್ಲೀಯ ಗುಣವನ್ನು ಹೊಂದಿರುವುದರಿಂದ ಕೆಂಪು ಗುಲಾಬಿ ಸಾರದೊಂದಿಗೆ ಕೆಂಪು ಬಣ್ಣ ನೀಡಿದೆ. ಇದಕ್ಕೆ ಅಡುಗೆ ಸೋಡಾ ಪ್ರತ್ಯಾಮ್ಲ ದ್ರಾವಣವನ್ನು ಸೇರಿಸಿದಾಗ ಅದು ಆಮ್ಲವನ್ನು ತಟಸ್ಥಗೊಳಿಸಿ ದ್ರಾವಣವನ್ನು ಪ್ರತ್ಯಾಮ್ಲೀಯವಾಗಿ ಮಾಡುತ್ತದೆ. ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲದ ಉಪಸ್ಥಿತಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗುವುದರಿಂದ ಮಿಶ್ರಣವು ಹಸಿರಾಗುತ್ತದೆ. ಪ್ರಶ್ನೆ 8. ಕೀರ್ತಿ ತನ್ನ ಹುಟ್ಟುಹಬ್ಬದಂದು ಕಿತ್ತಳೆ ರಸವನ್ನು ಬಳಸಿ ತನ್ನ ಅಜ್ಜಿಗೆ ರಹಸ್ಯ ಸಂದೇಶವನ್ನು ಬರೆದಿದ್ದಾಳೆ. ಸಂದೇಶವನ್ನು ಬಹಿರಂಗಪಡಿಸಲು ನೀವು ಅವಳ ಅಜ್ಜಿಗೆ ಸಹಾಯ ಮಾಡಬಹುದೇ? ಅದನ್ನು ಗೋಚರಿಸುವಂತೆ ಮಾಡಲು ನೀವು ಯಾವ ಸೂಚಕವನ್ನು ಬಳಸುತ್ತೀರಿ? ಉತ್ತರ: ಹೌದು, ಸಂದೇಶವನ್ನು ಬಹಿರಂಗಪಡಿಸಲು ಸಹಾಯ ಮಾಡಬಹುದು. ಕಿತ್ತಳೆ ರಸವು ಆಮ್ಲೀಯವಾಗಿರುವುದರಿಂದ ಅದನ್ನು ಗೋಚರಿಸುವಂತೆ ಮಾಡಲು ಕೆಂಪು ಗುಲಾಬಿ ಸಾರ ಅಥವಾ ದಾಸವಾಳದ ಹೂವಿನ ಸಾರವನ್ನು ಸೂಚಕವಾಗಿ ಬಳಸಬಹುದು. ಈ ಸಾರವನ್ನು ಕಾಗದದ ಮೇಲೆ ಸವರಿದಾಗ ಆಮ್ಲವಿರುವ ಜಾಗವು ಗಾಢ ಕೆಂಪು ಬಣ್ಣಕ್ಕೆ ತಿರುಗಿ ಸಂದೇಶವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಪರ್ಯಾಯ ವಿಧಾನ: ಕಾಗದವನ್ನು ಸ್ವಲ್ಪ ಕಾಯಿಸುವುದರಿಂದಲೂ ಸಂದೇಶ ಗೋಚರಿಸುತ್ತದೆ. ಪ್ರಶ್ನೆ 9. ನೈಸರ್ಗಿಕ ಸೂಚಕಗಳನ್ನು ಹೇಗೆ ತಯಾರಿಸಬಹುದು? ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ: ನೈಸರ್ಗಿಕವಾಗಿ ದೊರೆಯುವ ಸಸ್ಯಗಳ ಭಾಗಗಳಿಂದ ಹೂವು, ಬೇರು, ಹಣ್ಣು, ಬಣ್ಣದ ಸಾರವನ್ನು ತೆಗೆಯುವ ಮೂಲಕ ನೈಸರ್ಗಿಕ ಸೂಚಕಗಳನ್ನು ತಯಾರಿಸಬಹುದು. ಉದಾಹರಣೆಗೆ, ದಾಸವಾಳ ಗುಲಾಬಿ ಹೂವಿನ ಸೂಚಕ ತಯಾರಿಕೆ. ಕೆಲವು ದಾಸವಾಳ ಅಥವಾ ಕೆಂಪು ಗುಲಾಬಿ ಹೂವಿನ ಎಸಳುಗಳನ್ನು ಸಂಗ್ರಹಿಸಿ ಒಂದು ಬೀಕರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿ. ನೀರು ಬಣ್ಣ ಪಡೆಯುವವರೆಗೆ ಮಿಶ್ರಣವನ್ನು ಹಾಗೆಯೇ ಬಿಡಿ. ನಂತರ ಎಸಳುಗಳನ್ನು ಶೋಧಿಸಿ ಬೇರ್ಪಡಿಸಿದರೆ ಆಕರ್ಷಕ ಬಣ್ಣದ ನೈಸರ್ಗಿಕ ಸೂಚಕ ದ್ರಾವಣ ಸಿದ್ಧವಾಗುತ್ತದೆ. ಪ್ರಶ್ನೆ 10. ನಿಮಗೆ 3 ದ್ರವಗಳನ್ನು ನೀಡಲಾಗುತ್ತದೆ. ಒಂದು ವಿನೆಗರ್, ಇನ್ನೊಂದು ಅಡಿಗೆ ಸೋಡಾ ದ್ರಾವಣ ಮತ್ತು ಮೂರನೆಯದು ಸಕ್ಕರೆ ದ್ರಾವಣ. ಅರಿಶಿಣ ಕಾಗದವನ್ನು ಮಾತ್ರ ಬಳಸಿ ನೀವು ಅವುಗಳನ್ನು ಗುರುತಿಸಬಹುದೇ? ವಿವರಿಸಿ. ಉತ್ತರ: ಹೌದು, ಖಂಡಿತವಾಗಿಯೂ ಗುರುತಿಸಬಹುದು. ವಿವರಣೆ 1. 3 ದ್ರವಗಳ ಮಾದರಿಗಳನ್ನು ಪ್ರತ್ಯೇಕವಾಗಿ ಅರಿಶಿಣ ಕಾಗದದ ಮೇಲೆ ಹಾಕಬೇಕು. ಯಾವ ದ್ರವವು ಅರಿಶಿಣ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆಯೋ ಅದು ಅಡುಗೆ ಸೋಡಾ ದ್ರಾವಣ ಆಗಿದೆ. 2. ಈಗ ಆ ಕೆಂಪು ಬಣ್ಣಕ್ಕೆ ತಿರುಗಿದ ಅರಿಶಿಣದ ಕಾಗದದ ಭಾಗಕ್ಕೆ ಉಳಿದ 2 ದ್ರವಗಳನ್ನು ಪ್ರತ್ಯೇಕವಾಗಿ ಹಾಕಬೇಕು. ಯಾವ ದ್ರವವು ಆ ಕೆಂಪು ಬಣ್ಣವನ್ನು ಮತ್ತೆ ಹಳದಿ ಬಣ್ಣಕ್ಕೆ ತಿರುಗಿಸುತ್ತದೆಯೋ ಅದು ವಿನೆಗರ್ ಆಗಿದೆ. 3. ಯಾವುದೇ ಬಣ್ಣದ ಬದಲಾವಣೆ ಉಂಟುಮಾಡದ ದ್ರವವೇ ಸಕ್ಕರೆ ದ್ರಾವಣ, ತಟಸ್ಥ ಆಗಿದೆ. ಪ್ರಶ್ನೆ 11. ಕೆಂಪು ಗುಲಾಬಿಯ ಸಾರವು ದ್ರವ X ಅನ್ನು ಹಸಿರು ಬಣ್ಣಕ್ಕೆ ಬದಲಿಸುತ್ತದೆ. X ದ್ರವದ ಸ್ವಭಾವವೇನು? ದ್ರವ Xಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ಏನಾಗುತ್ತದೆ? ಉತ್ತರ: ದ್ರವ Xನ ಸ್ವಭಾವವು ಪ್ರತ್ಯಾಮ್ಲೀಯವಾಗಿದೆ, ಏಕೆಂದರೆ ಕೆಂಪು ಗುಲಾಬಿ ಸಾರವು ಪ್ರತ್ಯಾಮ್ಲಗಳಲ್ಲಿ ಮಾತ್ರ ಹಸಿರು ಬಣ್ಣ ನೀಡುತ್ತವೆ. ದ್ರವ Xಗೆ ಹೆಚ್ಚುವರಿಯಾಗಿ ನೆಲ್ಲಿ ರಸವನ್ನು ಸೇರಿಸಿದಾಗ ತಟಸ್ಥೀಕರಣ ಪ್ರಕ್ರಿಯೆ ನಡೆದು ಹಸಿರು ಬಣ್ಣವು ಕ್ರಮೇಣ ಮಾಸಿ ಮತ್ತೆ ಗುಲಾಬಿ ಅಥವಾ ಕೆಂಪು ಬಣ್ಣದ ಛಾಯೆಗೆ ತಿರುಗುತ್ತದೆ. ಪ್ರಶ್ನೆ 12. ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಗಮನಿಸಿ ವಿಶ್ಲೇಷಿಸಿ. ಬಿಟ್ಟು ಹೋದ ಮಾಹಿತಿಯನ್ನು ಭರ್ತಿ ಮಾಡಿ. ಕುಂದಿದ ಆರೋಗ್ಯದ ಲಕ್ಷಣಗಳು. ಮಣ್ಣಿನ ಸ್ವಭಾವ. ಸಂಸ್ಕರಣಾ ವಿಧಾನ. ಪರಿಹಾರ. 1. ಉದ್ಯಾನದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಆಮ್ಲೀಯ ಮಣ್ಣು. ಆಮ್ಲೀಯ ಮಣ್ಣನ್ನು ಸುಣ್ಣ ಅಥವಾ ಹಳಿದ ಸುಣ್ಣದ ಮೂಲಕ ಸಂಸ್ಕರಿಸಬಹುದು. 2. ಉದ್ಯಾನದ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಂಡಿದೆ. ಪ್ರತ್ಯಾಮ್ಲೀಯ ಮಣ್ಣು. ಪ್ರತ್ಯಾಮ್ಲೀಯ ಮಣ್ಣನ್ನು ಸಾವಯವ ಗೊಬ್ಬರದ ಮೂಲಕ ಸಂಸ್ಕರಿಸಬಹುದು.
ಇದು ಆಮ್ಲಗಳನ್ನು ಬಿಡುಗಡೆ ಮಾಡುತ್ತದೆ. 3. ಮಣ್ಣಿನ ಸ್ವಭಾವ ಪರೀಕ್ಷೆ. ಮಣ್ಣಿನ ಸ್ವಭಾವವನ್ನು ಪರೀಕ್ಷಿಸಲು ಲಿಟ್ಮಸ್ ದ್ರಾವಣ ಅಥವಾ ಸಾರ್ವತ್ರಿಕ ಸೂಚಕ ಬಳಸಬಹುದು. Thank you for the watching. Subscribe my channel Paಠ್ಯ ಪುಸ್ತಕ.